ವನಮಾಲಾಯುಭೂಷಿತಾಂ ಸಿಂಹಾಸನ ಸಮಾಯುಕ್ತಾಂ ಲಕ್ಷ್ಮೀಧ್ಯಾಯೇ ಅಂಬಿಕಾಮಹಂ. ಇಲ್ಲಿಯ ವಿರಾಜಮಾನರಾದ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಜಗನ್ಮಾತೆ ಹತ್ರ ಪ್ರಾರ್ಥಿಸುತ್ತಾ ಈ ಜಗನ್ಮಾತೆಯ ಸನ್ನಿಧಾನದಲ್ಲಿ ನಮ್ಮ ಪೇಟೆಯವರು ಭಕ್ತಾದಿಗಳೆಲ್ಲ ಒಟ್ಟಾಗಿ ವಿಶೇಷ ಒಂದು ಸೇವೆ ಮಾಡಬೇಕು, ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದೇಳಿ ಏನು ಸಂಕಲ್ಪ ಮಾಡಿದಂತೆ ಪ್ರೇರಕ ಪ್ರೇರಮಾಣಾನಾಂ ತ್ವ್ಯಾ ಪ್ರೇರಿತ ಮಾನಸಃ ತದಾಜ್ಞಾಂ ಶಿರಸಾ ಧೃತ್ವಾ ಜಪಾಮಿ ಜನಭಾವನಂ ಅಂತ ಹೇಳಿದಾಗೆ ಏನು ಅವಳ ಸಂಕಲ್ಪದಂತೆ ಅವಳಿಗೆ ಪ್ರೀತಿಗೋಸ್ಕರ ಏನು ಲಕ್ಷ ಪುಷ್ಪಾರ್ಚನೆ ಮಾಡುವಂತೆ ಸಂಕಲ್ಪ. ಅದೇ ಪ್ರಕಾರ ಇವತ್ತಿನ ದಿವಸ ಪ್ರಾತಃ ಕಾಲದಲ್ಲಿ ಒಡೆಯನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ದೇವಿಯ ಪ್ರೀತ್ಯರ್ಥ ಲಲಿತಾ ಸಹಸ್ರನಾಮದಿಂದ, ಲಲಿತಾ ಅಷ್ಟೋತ್ತರದಿಂದ ಅವಳೇ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದಂತೆ ಪಾಟಲಿ ಕುಸುಮ ಪ್ರಿಯ ಎಂಬಂತೆ ಅವಳಿಗೆ ಪಾಟಲಿ ಕುಸುಮ ಅಂದ್ರೆ ಕೇಪುಳ ಪುಷ್ಪ ಪ್ರೀತಿ ಅವಳು. ಆ ಕೇಪುಳ ಪುಷ್ಪದಿಂದ ಲಕ್ಷ ಪುಷ್ಪಾರ್ಚನೆ ಮಾಡಿದ್ದೇವೆ. ಈ ಸೇವೆಯನ್ನು ಮಹಾದೇವಿ ಸಂತೋಷದಿಂದ ಸ್ವೀಕರಿಸಿ ಇದರಿಂದ ನಮ್ಮ ಪೇಟೆಯವರಿಗೆ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಯಾವ ಸಂಕಲ್ಪ ಇಟ್ಟು ಯಾವ ಬೆಟ್ಟಿಗೆ ಇಷ್ಟಾರ್ಥ ಇಟ್ಟು ಈ ಸನ್ನಿಧಾನದಲ್ಲಿ ಸೇವೆ ಮಾಡಿದ್ರಾರ ಆ ಎಲ್ಲಾ ಸೇವೆ ಇಷ್ಟಾರ್ಥವನ್ನು ಪರಿಪೂರ್ಣಗೊಳಿಸಿ ಮುಂದಕ್ಕೂ ಸಹ ನಮ್ಮ ಪೇಟೆಯವರಿಂದ ಭಕ್ತಾದಿಗಳಿಂದ ವಿಶೇಷವಾಗಿ ಇನ್ನೂ ಹೆಚ್ಚು ಸೇವೆ ಮಾಡುವಂತ ಭಾಗ್ಯವನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ತಾಯಿ ಹತ್ರ ಪ್ರಾರ್ಥನೆ. ಸರ್ತಿ ಅಧಿಕ ಜ್ಯೇಷ್ಠ ಮಾಸ ಬಂದಲ್ಲಿ ಅಧಿಕ ಫಲಂ ಅಂತ ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ದೇವರ ಪೂಜೆ ಮಾಡಿದರೆ ಅಧಿಕ ಫಲ ಅಂತ ಹೇಳ್ತೇವೆ. ಅದೇ ಪ್ರಕಾರ ಇವತ್ತು ತಾಯಿಯ ಸನ್ನಿಧಾನದಲ್ಲಿ ಎಲ್ಲರಿಗೋಸ್ಕರ ಅಭಿವೃದ್ಧಿಗೋಸ್ಕರ ಸಾನ್ನಿಧ್ಯಾಭಿವೃದ್ಧಿಗೋಸ್ಕರ ಲಕ್ಷ ಪುಷ್ಪಾಂಜಲಿ, ಲಕ್ಷಾರ್ಥನೆ, ಲಕ್ಷ ಹೂವಿನ ಪೂಜೆ ಎಲ್ಲ ಮಾಡ್ತೇವೆ. ದೇವಿ ಸುಪ್ರೀತಳಾಗಬೇಕು, ಅದರಿಂದ ಕ್ಷೇತ್ರಾಭಿವೃದ್ಧಿ ಆಗಿ ಸಾನ್ನಿಧ್ಯಾಭಿವೃದ್ಧಿ ಆಗಿ ಎಲ್ಲರ ಅಭೀಷ್ಟವನ್ನು ಸಿದ್ಧಿಗೊಳಿಸಿ ಇನ್ನು ಮುಂದೆ ಆಗುವಂತಹ ಜೀರ್ಣೋದ್ಧಾರ ಕೆಲಸ, ಸ್ವರ್ಣಗದ್ದಿಗೆ ಕೆಲಸ ಅದೆಲ್ಲ ನೆರವೇರದಿಂದ ಆಗಿ ಇನ್ನೂ ಸಹ ನಮ್ಮ ಪೇಟೆಯಿಂದ ಭಕ್ತಾದಿಗಳಿಂದ ಹೆಚ್ಚು ಸೇವೆ ಮಾಡುತ್ತಾ ಭಾಗ್ಯವನ್ನು ಕೊಟ್ಟು ನಮಗೆ ಕಾಪಾಡಬೇಕಂತ ನಾವು ದೈವತ್ತ ಪ್ರಾರ್ಥನೆ ಮಾಡ್ತೇವೆ. ನಮಸ್ಕಾರ. ನಮ್ಮ ಕಾಪು ಶ್ರೀ ಹಳೆಮಾರಿಯಮ್ಮ ದೇವಸ್ಥಾನದಲ್ಲಿ ಇವತ್ತೊಂದು ವಿಶೇಷ ದಿವಸ. ನಿಜವಾಗಿ ಹೇಳ್ಬೇಕಾದಂತ ಹೇಳಿದ್ರೆ ಪ್ರತಿ ಒಂದು ಸಂವತ್ಸರದಲ್ಲಿ ಆಗಾಗ ಒಂದು ಅಧಿಕ ಮಾಸ ಬಂದಾಗ ಅಧಿಕ ಮಾಸದಲ್ಲಿ ಯಾವುದೇ ಒಂದು ದೇವರ ಒಂದು ಸೇವೆ ಮಾಡಿದ್ರೆ ಅದಕ್ಕೊಂದು ಅಧಿಕ ಫಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಪರ್ವ ಸಂವತ್ಸರದಲ್ಲಿ ಅಧಿಕ ಜ್ಯೇಷ್ಠ ಬಂದಿದ್ದು ಈ ಒಂದು ಪರ್ವಕಾಲದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯ ನಾನಾ ರೀತಿಯ ಕಾರ್ಯಕ್ರಮಗಳು, ಪೂಜೆ ಹವನಗಳು ನಡೆಯುತ್ತಿದ್ದು, ಅದೇ ರೀತಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಹಳೆಮಾರಿಯಮ್ಮ ದೇವಿಗೆ ಒಂದು ಪ್ರೀತಿಯ ಒಂದು ಮಲ್ಲಿಗೆ ಹೂ, ಆ ಒಂದು ಪ್ರೀತಿಯ ಅರ್ಥ ಒಂದು ಮಲ್ಲಿಗೆ ಹೂವಿನ ಒಂದು ಲಕ್ಷ ಹೂವಿನ ಪೂಜೆ ಮಾಡಬೇಕು. ಅದೇ ರೀತಿ ಅದರಂತೆ ಅವಳಿಗೆ ಅರ್ಚನೆ ಮಾಡುವಂತ ಕೇವಲ ಹೂವಿನ ಒಂದು ಲಕ್ಷ ಹೂವಿನ ಅರ್ಚನೆ ಕೂಡ ಒಂದು ಪುಷ್ಪಾರ್ಚನೆ ಮಾಡಬೇಕೆಂಬ ಒಂದು ಸಂಕಲ್ಪದೊಂದಿಗೆ ಇವತ್ತು ನಾವು ಶ್ರೀ ಹಳೆಮಾರಿಯಮ್ಮ ದೇವಸ್ಥಾನದಲ್ಲಿ ಲಕ್ಷ ಪುಷ್ಪಾರ್ಚನೆ ಹಾಗೂ ಲಕ್ಷ ಹೂವಿನ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಪರ್ವಕಾಲದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಊರ ಪರವರ ಎಲ್ಲಾ ಭಕ್ತಾದಿಗಳು ಸೇರಿ ಈಗಾಗಲೇ 100ಕ್ಕಿಂತ ಜಾಸ್ತಿ ಮಲ್ಲಿಗೆ ಅಟ್ಟಿಗಳು ದೇವರಿಗೆ ಸಮರ್ಪಣೆಯಾಗಿದ್ದು, ಅದೇ ರೀತಿಯಲ್ಲಿ ಸಾಧಾರಣ 20-25 kg ಕೇಪಳವು ಕೂಡ ಅರ್ಚನೆಗೆ ಸಮರ್ಪಣೆಯಾಗಿದ್ದು ಈ ಕಾರ್ಯಕ್ರಮ ನಡೆದಿದೆ. ಅದೇ ರೀತಿಯಲ್ಲಿ ಅನ್ನಪೂರ್ಣೆಯಾಗಿದ್ದವಳು ಅನ್ನಪೂರ್ಣೇಶ್ವರಿ ಈ ಒಂದು ಕ್ಷೇತ್ರದಲ್ಲಿ
ಅನ್ನ ಸಂತರ್ಪಣೆಯ ಒಂದು ಅನ್ನ ಸಂತರ್ಪಣೆ ಈಗ ನಡೀತಿದ್ದು ಸಾಧಾರಣ ಈಗಾಗಲೇ 2,000 ಜನ ಕೂಡ ಅನ್ನ ಸಂತರ್ಪಣೆ ಸ್ವೀಕರಿಸಿದ್ದಾರೆ. ಈ ಒಂದು ಪರ್ವಕಾಲ ಯಾರೆಲ್ಲ ಭಾಗಿಯಾಗಿದ್ದಾರೆ, ಈ ಒಂದು ಲಕ್ಷ ಹೂವಿನ ಪೂಜೆ ಹಾಗೂ ಲಕ್ಷ ಪುಷ್ಪಾರ್ಚನೆಯ ಒಂದು